ಯಾವುದೇ ಹೆಣ್ಣು ಮಗಳ ಮೇಲೆ ಯಾವುದೇ ಥರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಈ ಹೆಣ್ಣು ಮಗಳ ಮೇಲೆ 307 ಸೆಕ್ಷನ್ದು ಒಂದು ಕೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಹೆಣ್ಣುಮಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಹೋದಾಗ್ಲೂ ಅಷ್ಟೇ 6 ರಿಂದ 7 ಜನ ಮಹಿಳಾ ಪೇದಿಗಳೇ ಇರ್ತಾರೆ. ಅವಳು ಅಲ್ಲಿಂದಾನೇ ಗಲಾಟೆ ಮಾಡ್ತಿರ್ತಾಳೆ. ಆದರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಆ ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತು ತಮ್ಮ ಇಬ್ಬರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನು ತೆಗೆದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಪೊಲೀಸವರು, ಮತ್ತು ಅವಳು ತುಂಬಾ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನು ಕರ್ಕೊಂಡ್ಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ, ಒಬ್ಬ ಪುರುಷ ಸಿಬ್ಬಂದಿ. ಅವನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ. ಆದರೆ ನಾವು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ ಆ ಹೆಣ್ಣು ಮಗಳು. ಸೊ ಹಾಗಾಗಿ ಅವಳ ಮೇಲೆ ಮತ್ತೆ ಅದನ್ನ ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು. ಆದರೆ ಅವಳು ಅದನ್ನು ಯಾವುದೂ ಹೇಳಿಲ್ಲ. ಅವಳ ಮೇಲೆ ಏನು ಬೇರೆಯವರು ಆರೋಪ ಮಾಡಿದ್ದಾರೆ ಅದ್ರ ಮೇಲೆ 307 ಆಗಿತ್ತು. ಅದರಿಂದ ಅವಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇವತ್ತಿದ್ದಾಳೆ. ಪೊಲೀಸ್ ಅವರ ಮಾಹಿತಿ ಇದು. ಅವ್ರು ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡು ಅದನ್ನ ಗಲಾಟೆ ಮಾಡಿಕೊಂಡು ಅದು ಬೇರೆ ತರ ಪಿಕ್ಚರೈಸ್ ಮಾಡೋಂಗೆ ಸ್ವಂತ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು. ಆ ವಿಡಿಯೋದಲ್ಲೂ ಪೊಲೀಸ್ ಅವರು ಅವಳ ಬಟ್ಟೆ ತೆಗೆಯೋದು ಎಲ್ಲೂ ಇಲ್ಲ. ಹಾಗಾಗಿ ಸತ್ಯ ಗೊತ್ತಿಲ್ಲದೆ ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಆದರೂ ನಾನು SP ಅವ್ರಿಗೆ ಪತ್ರವನ್ನ ಬರೆದಿದ್ದೇನೆ. ಇದು ಅಕಸ್ಮಾತ್ ಏನಾದ್ರೂ ಪೊಲೀಸ್ ಅವರೇ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಮುಲಾಜೆ ಇಲ್ಲದೆ ಯಾರಾದ್ರೂ ಆಗಿರ್ಲಿ. ಹಾಗೆ ಹೇಳಿ ಕರೆಕ್ಟ್ ತನಿಖೆ ಮಾಡಿ ನಮ್ಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಹೇಳಿದ್ದೇನೆ. ಯಾವುದೇ ಹೆಣ್ಣು ಮಗಳ ಮೇಲೆ ಯಾವುದೇ ತರ ದೌರ್ಜನ್ಯ ಆದ್ರೂ ಅದು ದೌರ್ಜನ್ಯನೇ. ಬಟ್ ಈ ಒಂದು ವಿಚಾರವಾಗಿ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಇಲಾಖೆಯವ್ರ ಜೊತೆ ನಾನು ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಈ ಹೆಣ್ಣು ಮಗಳ ಮೇಲೆ 307 ಸೆಕ್ಷನ್ದು ಒಂದು ಕೇಸ್ ಆಗಿರುತ್ತೆ. ಅದಕ್ಕೋಸ್ಕರ ಆ ಹೆಣ್ಣುಮಗಳನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಹೋದಾಗ್ಲೂ ಅಷ್ಟೇ 6 ರಿಂದ 7 ಜನ ಮಹಿಳಾ ಪೇದಿಗಳೇ ಇರ್ತಾರೆ. ಅವಳು ಅಲ್ಲಿಂದಾನೇ ಗಲಾಟೆ ಮಾಡ್ತಿರ್ತಾಳೆ. ಆದರೂ ಅವಳನ್ನ ಕರ್ಕೊಂಡು ಪೊಲೀಸ್ ವ್ಯಾನಲ್ಲಿ ಕೂರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಆ ಪೊಲೀಸ್ ವ್ಯಾನಲ್ಲಿ ತಾಯಿ ಮತ್ತು ತಮ್ಮ ಇಬ್ಬರು ಇರ್ತಾರೆ. ಸೊ ಆ ಹೆಣ್ಣು ಮಗಳೇ ತಾನೇ ಬಟ್ಟೆಗಳನ್ನು ತೆಗೆದು ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಅವ್ರ ತಮ್ಮನೇ ಅದನ್ನು ವಿಡಿಯೋ ಮಾಡ್ಕೊಳ್ತಾನೆ. ಈ ವಿಡಿಯೋ ಅವ್ರ ತಮ್ಮನೇ ವೈರಲ್ ಮಾಡ್ತಾನೆ. ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಪೊಲೀಸವರು, ಮತ್ತು ಅವಳು ತುಂಬಾ ಗಲಾಟೆ ಮಾಡಬೇಕಾದ್ರೆ ಅಲ್ಲಿಂದ ಒಬ್ಬ ಪೊಲೀಸ್ ಸಿಬ್ಬಂದಿ ಏನು ಕರ್ಕೊಂಡ್ಬರ್ಲಿಕ್ಕೆ ಹೋದಾಗ ಒಬ್ಬ ಪೊಲೀಸ್ ಸಿಬ್ಬಂದಿನೂ ಹೋಗಿರ್ತಾನೆ, ಒಬ್ಬ ಪುರುಷ ಸಿಬ್ಬಂದಿ. ಅವನು ಹೆಲ್ಪ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್. ಅಲ್ಲಿ ಆ ವಿಡಿಯೋದಲ್ಲಿ ಕಾಣುತ್ತೆ ಅವ್ರಿಗೆ ಆಗೋದಿಲ್ಲ. ಆದರೆ ನಾವು ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಳೆ ಆ ಹೆಣ್ಣು ಮಗಳು. ಸೊ ಹಾಗಾಗಿ ಅವಳ ಮೇಲೆ ಮತ್ತೆ ಅದನ್ನ ಅಕಸ್ಮಾತ್ ಜುಡಿಷಿಯಲ್ ಪೊಲೀಸ್ ಅವ್ರು ಮಾಡಿದ್ರೆ ಅವಳಲ್ಲಿ ಜಡ್ಜ್ ಮುಂದೆ ಹೇಳ್ಬೋದಿತ್ತು. ಆದರೆ ಅವಳು ಅದನ್ನು ಯಾವುದೂ ಹೇಳಿಲ್ಲ. ಅವಳ ಮೇಲೆ ಏನು ಬೇರೆಯವರು ಆರೋಪ ಮಾಡಿದ್ದಾರೆ ಅದ್ರ ಮೇಲೆ 307 ಆಗಿತ್ತು. ಅದರಿಂದ ಅವಳು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇವತ್ತಿದ್ದಾಳೆ. ಪೊಲೀಸ್ ಅವರ ಮಾಹಿತಿ ಇದು. ಅವ್ರು ಮಾಡಿಲ್ಲ, ತನ್ನಷ್ಟಕ್ಕೆ ತಾನೇ ಮಾಡಿಕೊಂಡು ಅದನ್ನ ಗಲಾಟೆ ಮಾಡಿಕೊಂಡು ಅದು ಬೇರೆ ತರ ಪಿಕ್ಚರೈಸ್ ಮಾಡೋಂಗೆ ಸ್ವಂತ ತಮ್ಮನೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು. ಆ ವಿಡಿಯೋದಲ್ಲೂ ಪೊಲೀಸ್ ಅವರು ಅವಳ ಬಟ್ಟೆ ತೆಗೆಯೋದು ಎಲ್ಲೂ ಇಲ್ಲ. ಹಾಗಾಗಿ ಸತ್ಯ ಗೊತ್ತಿಲ್ಲದೆ ಪೊಲೀಸ್ ಅವ್ರ ಮೇಲೆ ಹೇಳೋದು ತಪ್ಪಾಗುತ್ತೆ. ಆದರೂ ನಾನು SP ಅವ್ರಿಗೆ ಪತ್ರವನ್ನ ಬರೆದಿದ್ದೇನೆ. ಇದು ಅಕಸ್ಮಾತ್ ಏನಾದ್ರೂ ಪೊಲೀಸ್ ಅವರೇ ಮಾಡಿದ್ರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು, ಮುಲಾಜೆ ಇಲ್ಲದೆ ಯಾರಾದ್ರೂ ಆಗಿರ್ಲಿ. ಹಾಗೆ ಹೇಳಿ ಕರೆಕ್ಟ್ ತನಿಖೆ ಮಾಡಿ ನಮ್ಗೆ ವರದಿಯನ್ನ ಕೊಡ್ಲಿಕ್ಕೆ ನಾನು ಹೇಳಿದ್ದೇನೆ.